ವೀಕ್ಷಕರ ವೆಲ್ಕಮ್ ಟು SBB ಟೈಲರ್ ಬ್ರೋ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬ್ಲೌಸ್ ಇಂದ ಮೆಜರ್ಮೆಂಟ್ ಇಟ್ಟುಕೊಂಡು ಕಟಿಂಗ್ ಯಾವ ರೀತಿ ಅನ್ನೋದಿರುತ್ತೆ. ಬಟ್ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಆದ್ರೂ ನಿಮಗೆ ಹೇಳ್ತಾ ಇದ್ದೀನಿ, ಒಂದು ವಿಷಯ ನೋಟೆಡ್ನ ಮಾಡ್ಕೊಳ್ಳಿ. ಬ್ಲೌಸ್ ಅಲ್ಲಿ ಎರಡು ರೀತಿ ಸ್ಟಿಚಿಂಗ್ ಅನ್ನ ನೀವು ಆಲ್ರೆಡಿ ನೋಡಿರ್ತೀರಿ. ಒಂದು ಬ್ಲೌಸ್ ಬಂದು ನಿಮಗೆ ಫ್ರಂಟ್ ಅಲ್ಲಿ ಗ್ಯಾಪ್ ಸಿಗುತ್ತೆ. ಓಕೆನಾ, ಫ್ರಂಟ್ ಅಲ್ಲಿ ಗ್ಯಾಪ್ ಎದಕ್ಕೆ ಸಿಗುತ್ತೆ ಅನ್ನೋದು ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಓಕೆನಾ, ಬ್ಯಾಕ್ ದೊಡ್ಡದಾಗಿರುತ್ತೆ, ಫ್ರಂಟ್ ಚಿಕ್ಕದಾಗಿರುತ್ತೆ. ಓಕೆನಾ, ಲೂಸಿಂಗ್ ಅನ್ನ ಕೊಟ್ಕೊಂಡಿರ್ತೀವಿ. ಆ ರೀಸನ್ಗೆ ಫ್ರಂಟ್ ಅಲ್ಲಿ ಗ್ಯಾಪ್ ಅನ್ನೋದು ಬಂದಿರುತ್ತೆ. ಮಿನಿಮಮ್ 2 ಇಂಚ್ ಅಥವಾ 3 ಇಂಚ್ ಗ್ಯಾಪ್ ಅನ್ನೋದು ಇದ್ದೇ ಇರುತ್ತೆ. ಇದು ಸರ್ವೇ ಸಾಮಾನ್ಯ. ಸೊ ಈ ರೀತಿ ಬ್ಲೌಸ್ ಫಿಟ್ಟಿಂಗು ಚೆನ್ನಾಗಿ ಬರುತ್ತೆ. ಪ್ಲಸ್ ಇನ್ನೊಂದು ಫ್ರಂಟ್ ಕ್ಲೋಸ್ ಆಗಿರುತ್ತೆ, ಅಂದ್ರೆ ಏನು ಗ್ಯಾಪ್ ಇರೋದೇ ಇಲ್ಲ. ಸೊ ಈ ರೀತಿ ಕಟಿಂಗ್ ಅನ್ನೋದು ಮಾಡಿರ್ತಾರೆ. ಸೊ ಆ ರೀತಿ ಬ್ಲೌಸ್ ಅಲ್ಲಿ ಬರುವಂತಹ ಚೇಂಜಸ್ ಬೇರೆ, ಈ ರೀತಿ ಇರತಕ್ಕಂಥ ಬ್ಲೌಸ್ ಅಲ್ಲಿ ಚೇಂಜಸ್ ಬರೋದು ಬೇರೆ. ಸೊ ನೀವು ಒಂದು ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಾಗ ನೀವು ಕಟಿಂಗ್ ಅನ್ನ ಮೆಜರ್ಮೆಂಟ್ ಪ್ರಕಾರನೇ ಮಾಡ್ಕೊಳ್ಬೇಕು. ಓಕೆನಾ, ಬ್ಲೌಸ್ ಏನು ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಅಂತಕ್ಕಂಥದ್ದು ಬರೋದೇ ಇಲ್ಲ. ಓಕೆನಾ, ಸಿಂಪಲ್ ಸ್ಟೆಪ್ಸ್. ಸೊ ಇದನ್ನ ಯಾವ ರೀತಿ ಮಾಡಬೇಕು ನಾವು ಅಂತಂದ್ರೆ, ಫಸ್ಟ್ ಈ ರೀತಿ ಇಟ್ಕೊಂಡು ಎರಡು ಕ್ಲೋಸ್ ಮಾಡ್ಕೊಂಡ್ಬಿಡಿ ಈ ರೀತಿ. ಓಕೆನಾ, ಯಾವುದೇ ಬ್ಲೌಸ್ ಇರಲಿ ಕರೆಕ್ಟಾಗಿ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಎರಡೂ ಕಡೆಯಿಂದ. ಓಕೆನಾ, ಶೋಲ್ಡರ್ ಬರಬೇಕು. ಆವಾಗಲೇ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಪಾರ್ಟ್ ಏನಿದೆ ಪರ್ಫೆಕ್ಟ್ ಆಗಿ ಬಂದು ಕುತ್ಕೊಳ್ಳುತ್ತೆ. ಓಕೆನಾ, ಫ್ರಂಟಲ್ಲಿ ಗ್ಯಾಪ್ ಇತ್ತು ಅಂದ್ರೆ ಯಾವುದೇ ರೀತಿ ಎಕ್ಸ್ಟ್ರಾ ನಾವು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಯಾವ ರೀತಿ ಇದೆ ಅದೇ ರೀತಿ ನಾವು ಇಟ್ಕೊಳ್ಬೇಕಾಗತ್ತೆ. ಓಕೆನಾ, ಸಾಧ್ಯವಾದ್ರೆ ಐರನ್ನ ಮಾಡ್ಕೊಳ್ಳಿ. ಓಕೆನಾ, ಐರನ್ನ ಮಾಡಿಕೊಂಡ್ರೆ ಸ್ವಲ್ಪ ನಿಮಗೆ ನೀಟಾಗಿ ಕಾಣುತ್ತೆ ಮತ್ತು ಮೆಜರ್ಮೆಂಟ್ ಮಿಸ್ ಆಗೋದಿಲ್ಲ. ಓಕೆನಾ, ಈ ಮೆಜರ್ಮೆಂಟಲ್ಲಿ ನಾವು ಯಾವ ರೀತಿ ಇಟ್ಕೊಳ್ಬೇಕು ಅಂತಂದ್ರೆ, ಕೆಳಗಡೆ ನಾನು 1/2 ಇಂಚ್ ಮಾರ್ಜಿನ್ನ ಬಿಟ್ಕೊಂಡಿದ್ದೀನಿ. ಕಾಣ್ತಾ ಇದೆನಾ? ಕೆಳಗಡೆ ಮಾರ್ಜಿನ್ ನಾನು ಬಿಟ್ಕೊಂಡು ಆಲ್ರೆಡಿ ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಈ ಕಾರ್ನರ್ ಬೆನ್ನಿನ ಭಾಗ ಏನಿದೆ ಇಲ್ಲಿ, ಈ ಭಾಗ ಅಂತಕ್ಕಂಥದ್ದು ಕರೆಕ್ಟಾಗಿ ಇಲ್ಲಿ ಟಚ್ ಆಗಬೇಕು. ಈ ಕಡೆ ಇಲ್ಲಿ ಡಾಟ್ ಅನ್ನು ಹಿಡಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಇಲ್ಲಿ ಉಳ್ಕೊಳ್ಳುತ್ತೆ. ನಾವು ಈ ರೀತಿ ಇಟ್ಕೊಳ್ಬೇಕು. ಈ ಭಾಗ ಸ್ವಲ್ಪ ನ್ಯೂಚ್ಕೊಳ್ಬೇಕು, ಈ ರೀತಿ ಇಟ್ಕೊಳ್ಬೇಕು. ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಸೈಡ್ ಜಾಯಿಂಟ್ ಅಲ್ಲಿ ಒಂದು ಮಾರ್ಕು ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಸ್ಟಿಚಿಂಗ್ ಬೇಕಲ್ಲ ಅದಕ್ಕೆ ಮಾರ್ಕು, ಮತ್ತೆ ಇದು ಮಾರ್ಕ್. ಓಕೆನಾ, ಇವೆರಡನ್ನು ಹಾಕೊಳ್ಬೇಕು. ಇಲ್ಲಿ ಸೀದಾ ಲೈನ್ ಅಂತಕ್ಕಂಥದ್ದು ನಿಮಗೆ ಸಿಕ್ಬಿಡುತ್ತೆ. ಒಂದನೇದು. ಇದಾದ ನಂತರ ನಮಗೆ ಡೀಪ್ ಪಾಯಿಂಟ್ ಎಷ್ಟಿದೆ ಅಷ್ಟಕ್ಕೊಂದು ಮಾರ್ಕ್ ಹಾಕೊಳ್ಳಿ ಡೀಪಿಗೆ. ಅದಾದ ನಂತರ ಮೇಲ್ಗಡೆ 1/4 ಇಂಚ್ ಡಿಫ್ರೆನ್ಸ್ಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ. ಸೊ ಇದನ್ನಿಷ್ಟೇ ಇಟ್ಕೊಂಡು ನೆಕ್ಸ್ಟ್ ಮಾರ್ಕ್ ನಾವೇನು ಹಾಕಬೇಕು ಅಂದ್ರೆ, ಎಕ್ಸಾಕ್ಟ್ಲಿ ನಮಗೆ ಶೋಲ್ಡರ್ ಪಾಯಿಂಟ್ ಅನ್ನೋದು ಇಲ್ಲಿ ಸಿಕ್ಕಿದೆ. ಸೊ ಶೋಲ್ಡರ್ ಪಾಯಿಂಟ್ಗೆ ಒಂದು ಮಾರ್ಕ್ ಹಾಕೊಳ್ಳಿ. ಅದಾದ ನಂತರ 1/4 ಇಂಚ್ ಮಾರ್ಕ್ ಡಿಫ್ರೆನ್ಸ್ ಸ್ಟಿಚಿಂಗ್ಗೆ ಒಂದು ಮಾರ್ಕ್ ಹಾಕೊಳ್ಳಿ. ಮತ್ತು ಶೋಲ್ಡರ್ ಎಷ್ಟಿದೆ ಅಷ್ಟಕ್ಕೊಂದು ಮಾರ್ಕು, ಇದಕ್ಕೊಂದು ಮಾರ್ಕು ಎಕ್ಸ್ಟ್ರಾ ನಮಗೆ ಸ್ಟಿಚ್ ಮಾಡಲಿಕ್ಕೆ. ಅದಾದ ನಂತರ ಸ್ಟಿಚಿಂಗ್ ಲೈನ್ ಎಕ್ಸಾಕ್ಟ್ಲಿ 1/2 ಇಂಚ್ ಶೋಲ್ಡರ್ ಮಾರ್ಜಿನ್. ಇದು ಸ್ಟಿಚಿಂಗ್ ಲೈನ್ ಎಕ್ಸಾಕ್ಟ್ಲಿ 1/2 ಇಂಚ್ ಶೋಲ್ಡರ್ಗೆ ಮಾರ್ಜಿನ್. ಓಕೆ, ಇನ್ನು ಡೀಪ್ ಯಾವ ರೀತಿ ಬರುತ್ತೆ ಸೇಮ್ ಅದೇ ರೀತಿನ ನಾವಿಲ್ಲಿ ಇಟ್ಕೊಳ್ಬಹುದು. ಓಕೆನಾ, ಈಗ ಇದನ್ನ ರಿಮೂವ್ ಮಾಡ್ಕೊಳ್ಳಿ, ತಕ್ಕೊಂಡು ಎಕ್ಸಾಕ್ಟ್ಲಿ ಲೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಡ್ರಾನ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಡ್ರಾ ಮಾಡಿಕೊಂಡು ನೆಕ್ಸ್ಟ್ ಲೈನ್ ನಮಗೆ ಇಲ್ಲಿ ಏನು ಬಂದಿದೆ ಇದರ ಪ್ರಕಾರ ನಾವು ಆರ್ಮೋಲ್ ರೌಂಡ್ ಸ್ಕೇಲಿಂದ ಒಂದು ಶೇಪನ್ನು ಕೊಡಬೇಕಾಗತ್ತೆ. ಸಿಂಪಲ್. ಓಕೆನಾ, ಅದಾದ ನಂತರ ಈ ಪಾಯಿಂಟ್ ಏನಿದೆ ಆ ಪಾಯಿಂಟ್ಗೆ ಇದನ್ನು ಇಟ್ಕೊಂಡು ಈ ಪಾಯಿಂಟ್ ಇಲ್ಲಿ ಕಲಿಸ್ಕೊಂಡು ನೀವು ಲೈನ್ನ ಡ್ರಾ ಮಾಡ್ಕೊಳ್ಬೇಕು ಸೀದಾ. ಇದು ಎಕ್ಸ್ಟ್ರಾ ಮಾರ್ಜಿನ್. ಓಕೆನಾ, ಇದಿಷ್ಟು ಮಾರ್ಜಿನ್ ಆಯಿತು. ಎಕ್ಸಾಕ್ಟ್ಲಿ ಅಕ್ಯುರೇಟ್ ಯಾವ ರೀತಿ ಇದೆ ಅದೇ ರೀತಿನೇ ಬಂದಿರುತ್ತೆ. ಓಕೆನಾ, ಅದಾದ ನಂತರ ಇಲ್ಲಿ ಏನು ಶೋಲ್ಡರ್ ಡೀಪ್ ಏನು ಕೊಟ್ಟಿದ್ದೀವಿ ಬ್ಯಾಕು, ಅದಕ್ಕೊಂದು ಮಾರ್ಕ್ ಹಾಕಿದ್ದೀವಿ. ಆ ಲೈನು ಪ್ಲಸ್ ಇಲ್ಲಿ ಏನು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಕೊಟ್ಟಿದ್ದೀವಿ ಶೋಲ್ಡರ್ ನೆಕ್ ಹತ್ರ, ಆ ಲೈನ್ಗೆ ಒಂದು ಮಾರ್ಕ್ ಹಾಕೊಳ್ಳಿ. ಅದಾದ ನಂತರ ನಾವು ಜಸ್ಟ್ ಶೇಪನ್ನು ಕೊಡುವಂಥದ್ದು ಈ ರೀತಿ. ಇದನ್ನು ಕೊಟ್ಟ ಆದ ನಂತರ ಕಟ್ಟಿಂಗನ್ನು ಮಾಡುವಂಥದ್ದು. ಬಹಳ ಅಂದರೆ ಬಹಳ ಸಿಂಪಲ್. ಇಲ್ಲಿ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸಿಂಪಲ್ ಅಂದರೆ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬ್ಲೌಸ್ ಕಟಿಂಗ್. ಓಕೆನಾ, ನಿಮಗೆ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಯಾವುದೇ ರೀತಿಯ ವೇರಿಯೇಷನ್ ಆಗೋದಿಲ್ಲ. ಎಕ್ಸಾಕ್ಟ್ಲಿ ಹೆಂಗಿರುತ್ತೋ ಹಂಗೆ ಬರುತ್ತೆ. ಓಕೆನಾ, ಪರ್ಫೆಕ್ಟ್ ಆಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಏನು ಚೇಂಜಸ್ ಆಗೋದಿಲ್ಲ. ಇದಾದ ನಂತರ ಇದನ್ನೇ ಇಟ್ಕೊಂಡು ನಾವೇನು ಮಾಡಬೇಕು, ಫ್ರಂಟ್ ಅನ್ನ ಕಟಿಂಗ್ ಮಾಡ್ಕೋಬೇಕು. ಫ್ರಂಟ್ ಕಟಿಂಗ್ ಎಲ್ಲಿ ಮಾಡ್ಕೊಳ್ತೀವಿ ನಾವು, ಇದ್ರ ಮುಂದೆನೆ ಕಟಿಂಗ್ ಅನ್ನ ಮಾಡ್ಕೊಳ್ಬೇಕು. ಈ ರೀತಿ ಇಟ್ಕೊಳ್ಬೇಕು. 1 ಇಂಚ್ ಮಾರ್ಕ್ಗೆ ನಾವು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಬೇಕು. 1 ಇಂಚ್ ಮಾರ್ಕ್ ಲೈನ್ ಡ್ರಾ ಮಾಡ್ಕೊಂಡು ಇಲ್ಲಿಂದ ಸ್ವಲ್ಪ ಒಂದು 1/4 ಇಂಚ್ ಡಿಫ್ರೆನ್ಸ್ಗೆ ಕಟ್ ಮಾಡ್ಕೊಳ್ಳಿ, ಅಥವಾ ಸರಿಯಾಗಿ ಕಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಓಕೆನಾ, ನೀವು 1/4 ಇಂಚ್ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಬಟ್ಟೆ ಬೇಕು ಅಂತ ಅನ್ಸಿದ್ರೆ, ಮೀನ್ಸ್ ಎಕ್ಸ್ಟ್ರಾ ಕ್ಲಾತ್ ಇದಕ್ಕೆ ಡಾಟ್ ಹಿಡಿತೀವಲ್ಲ ಅಲ್ಲಿ ನಮಗೆ ಎಕ್ಸ್ಟ್ರಾ ಬೇಕು ಅಂತ ಅನ್ಸಿದ್ರೆ, ಜಾಸ್ತಿ ಬರ್ತಾ ಇದೆ ಅಂತ ಅನ್ಸಿದ್ರೆ ನೀವು ಎಕ್ಸ್ಟ್ರಾನ ಕಟ್ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ನೆಸೆಸಿಟಿ ಇಲ್ಲ. ಓಕೆನಾ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಇದನ್ನ ಏನು ಮಾಡ್ಕೋಬೇಕು, ಈ ರೀತಿ ಇಟ್ಕೊಂಡು ಫ್ರಂಟ್ ಡೀಪ್ ಇದೆ ಅಲ್ವಾ,
ಫ್ರಂಟ್ ಡೀಪ್ ನಮಗೆ ಎಷ್ಟಿದೆ ಅದು ತುಂಬ ಇಂಪಾರ್ಟೆಂಟ್. ಫ್ರಂಟ್ ಡೀಪ್ ಇಲ್ಲಿ ಇಟ್ಕೊಂಡು ಪಾಯಿಂಟ್ಗೆ ಇಟ್ಕೊಂಡು ಕರೆಕ್ಟಾಗಿ ಎಕ್ಸಾಕ್ಟ್ಲಿ ನಾವೆಲ್ಲಿ ಸ್ಟಿಚಿಂಗ್ ಮಾಡಿದ್ವಿ ಆ ಪಾಯಿಂಟ್ಗೆ ಇಟ್ಕೊಂಡು ಫ್ರಂಟ್ ಡೀಪನ್ನು ಈ ರೀತಿ ನಾವು ಅಳತೆನ ಮಾಡ್ಕೊಳ್ಬಹುದು. ಓಕೆನಾ, ಅಷ್ಟು ಅಳತೆ ಮಾಡಿಕೊಂಡು ಒಂದು ಮಾರ್ಕ್ ಹಾಕಿ, ಮಾರ್ಜಿನ್ ಒಂದು ಮಾರ್ಕ್ ಹಾಕಿ. ಇದು ಫ್ರಂಟ್ ಡೀಪ್ ಇಲ್ಲಿಗೆ ಆಯಿತು, ಇದು ಎಕ್ಸ್ಟ್ರಾ ಇಲ್ಲಿಗೆ. ಇಲ್ಲಿ ನಾವು ಕಟ್ಟಿಂಗ್ ಬರುತ್ತೆ. ಇದನ್ನೇನು ಮಾಡ್ತೀವಿ, ಫ್ರಂಟ್ ಟು ಬ್ಯಾಕ್ ಸೇರಿ ಕಟ್ ಮಾಡ್ಕೊಂಡ್ಬಿಡೋಣ, ಕರೆಕ್ಟಾಗಿ ಬಂದ್ಬಿಡುತ್ತೆ. ಓಕೆನಾ, ಈ ರೀತಿ ಇರುತ್ತೆ. ಇಲ್ಲಿ ನಾವೇನು ಮಾಡೋಣ, ಈಗ ಇದನ್ನು ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಮಾರ್ಕ್ ಬೇಕಾದರೆ ಇದಕ್ಕೆ ಹಾಕೋಣ. ಓಕೆನಾ, ಈ ರೀತಿನೇ ಬರುತ್ತೆ. ಬ್ಯಾಕ್ನ ಹೀಗೆ ಕಟ್ ಮಾಡ್ಕೊಳ್ಳೋದು ಬೇಡ. ಶೋಲ್ಡರ್ ಎಕ್ಸಾಕ್ಟ್ಲಿ ಇದೆ. ಓಕೆನಾ, ಸಾಕಷ್ಟು ಜನ ಫ್ರಂಟ್ ಡೀಪ್ ಶೇಪ್ ಸರಿಯಾಗಿ ಬರಲ್ಲ ಸರ್ ನಮಗೆ ಅಂತ ಹೇಳ್ತಾ ಇರ್ತೀರಿ. ನೀವು ಶೇಪನ್ನು ಕರೆಕ್ಟಾಗಿ ತೆಗೆದ್ರೆ ಕರೆಕ್ಟಾಗಿ ಬರುತ್ತೆ, ಜಾಸ್ತಿ ಇತ್ತು ಅಂದರೆ. ಇಲ್ಲ ಅಂದರೆ ನಿಮಗೆ ವಿ ಶೇಪೇ ಬರುತ್ತೆ, ಅದು ಜಾಸ್ತಿ ಇದು ಬರಲ್ಲ. ಇದಾದ ನಂತರ ನಾವೇನು ಮಾಡಬೇಕು, ಎಕ್ಸಾಕ್ಟ್ಲಿ ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಬೇಕು. ಯಾಕಂದರೆ ಬ್ಲೌಸ್ ಕಟಿಂಗ್ ಆಗಿರೋದ್ರಿಂದ ಇದು ನಮಗೆ ಎಷ್ಟಿದೆ ಅಷ್ಟಕ್ಕೆ ಸೀದಾ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ಯಾವುದೇ ರೀತಿಯ ಮಾರ್ಜಿನ್ನ ಬಿಡುವ ಅವಶ್ಯಕತೆ ಇಲ್ಲ. ಮಾರ್ಜಿನ್ ಬಿಟ್ಟರೆ ನಿಮಗೆ ಮತ್ತೆ ಬ್ಲೌಸು ಲೂಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಷ್ಟಕ್ಕಿದೆ ಅಷ್ಟಕ್ಕೆ ಸೀದಾ ಅಕ್ಯುರೇಟ್ ಆಗಿ ನೀವು ಇದನ್ನು ಕಟ್ ಮಾಡ್ಕೊಳ್ಬೇಕು. ಓಕೆನಾ, ಇದು ಒಂದು ನಾವು ಬ್ಲೌಸ್ನ ನಮ್ಮ ಹತ್ರ ರೆಡಿ ಇದ್ದ ಬ್ಲೌಸ್ನ ಸ್ಟಿಚ್ ಮಾಡುವಂಥ ವಿಧಾನ. ಓಕೆನಾ, ಎಷ್ಟಕ್ಕಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಬೇಕು. ಇದಾದ ನಂತರ ನಾವಿಲ್ಲಿ ಮಾರ್ಜಿನ್ ಏನು ಬಿಟ್ಟಿದ್ದೀವಿ, ಸೇಮ್ ಮಾರ್ಜಿನ್ ಇಲ್ಲಿ ಕೂಡ ಬಿಟ್ಕೊಳ್ಳೋಣ, ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆನಾ, ಇದಾದ ನಂತರ ನಮಗೆ ಫ್ರಂಟ್ ಇವರಿಗೆ ಡಾಟ್ ಪಾಯಿಂಟ್ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಇದು ಬಹಳ ಮುಖ್ಯ. ಫ್ರಂಟ್ ಡಾಟ್ ಪಾಯಿಂಟ್ ಈಗ ನೋಡಿ, ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಇದೆ. ಇದನ್ನ ಹೆಂಗೆ ಕನ್ಸಿಡರ್ ಮಾಡ್ತೀವಿ ನಾವು, ಡಾಟ್ ಪಾಯಿಂಟ್ ಕೆಳಗಡೆಯಿಂದ 2.5 ಇಂಚು ಪ್ಲಸ್ ನಾವು ಕನ್ಸಿಡರ್ನ ಮಾಡ್ಕೊಳ್ಬೇಕಾಗತ್ತೆ ಸೆಂಟರ್ ಡಾಟ್ ಪಾಯಿಂಟ್ಗೆ. ಓಕೆನಾ, ಇಲ್ಲಿಂದ 2.5 ಇಂಚು ಯಾವುದು ಸ್ಟಿಚಿಂಗ್ ಏನು ಹಾಕಿದ್ದೀರಲ್ಲ ಅಲ್ಲಿಂದ 2.5 ಇಂಚಿಗೆ ನಾವು ಕೌಂಟನ್ನು ಮಾಡ್ಕೊಳ್ಬೇಕು. ಓಕೆನಾ, ಪ್ರಿನ್ಸೆಸ್ ಕಟ್ ಆಗಿರೋದ್ರಿಂದ. ಇಲ್ಲಾಂದರೆ ಡಾಟ್ ಪಾಯಿಂಟ್ ನಿಮಗೆ ಸಿಗೋದಿಲ್ಲ. ಓಕೆನಾ, ಇದು ಮೆಜರ್ಮೆಂಟ್ನ ಲೆಕ್ಕ ಆಗಿರೋದ್ರಿಂದ 2.5 ಇಂಚು ನಮಗೆ ರೆಡಿ ಇಲ್ಲಿ ಬರುತ್ತಲ್ಲ. ಸೊ 1/2 ಇಂಚ್ ಮಾರ್ಜಿನ್ ಅಂದರೂ 2.25 ಇಂಚಿಗೆ ಕೌಂಟ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿಗೆ ಬರುತ್ತೆ. ಇಲ್ಲಿಂದ ನಮಗೆ ಎಕ್ಸಾಕ್ಟ್ಲಿ ರೆಡಿ ಏನಿದೆ, ಇಲ್ಲಿಂದ ಎಕ್ಸಾಕ್ಟ್ಲಿ ನಮ್ಗೆ ರೆಡಿ ಏನಿದೆ ಇದನ್ನು ನೋಡ್ಕೋಬೇಕು ಡಾಟ್ ಪಾಯಿಂಟ್ಗೆ. ಓಕೆನಾ, ಎಷ್ಟಕ್ಕೆ ಬರ್ತಾ ಇದೆ ಅದು, 9.5 ಇಂಚಿಗೆ ಬರ್ತಾ ಇದೆ. 9.5 ಇಂಚಿಗೆ ಅಂದರೆ ಮೇಲ್ಗಡೆ 1/2 ಇಂಚು ಮಾರ್ಜಿನ್ ಸೇರಿದ್ರೆ 10 ಇಂಚಿಗೆ ಡಾಟ್ ಪಾಯಿಂಟ್ ಇಲ್ಲಿ ನಮಗೆ ರೆಡಿ ಬರ್ತಾ ಇದೆ. ಎಷ್ಟು ಇಂಚು, 10 ಇಂಚಿಗೆ. ಇಲ್ಲಿಂದ ನಾವು ಎಷ್ಟು ಇಂಚ್ ಇಟ್ಕೋಬೇಕು, ಇನ್ಕ್ಲೂಡಿಂಗ್ ಮಾರ್ಜಿನ್ 2.5. ಓಕೆನಾ, ನಿಮ್ಗೆ ಇಲ್ಲಿ ಪಟ್ಟಿ ಅಂತಕ್ಕಂಥದ್ದು 1 ಇಂಚಿನ ಪಟ್ಟಿ ಸಿಕ್ಬಿಡುತ್ತೆ ಕರೆಕ್ಟಾಗಿ. ಓಕೆನಾ, ಈಗ ಏನು ಮಾಡ್ಬೇಕು ನಾವು ಅಂತಂದ್ರೆ, ಜಸ್ಟ್ ಇಲ್ಲೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈ 2.5 ಇಂಚಿಗೆ ಹಾಕಿದ್ದೀರಿ ಆ ಲೈನ್ಗೆ. ಓಕೆನಾ, ಲೈನ್ನ ಡ್ರಾ ಮಾಡಿಕೊಂಡು ಇಲ್ಲಿಂದ ನಾವು 1 ಇಂಚನ್ನ ಲಿಫ್ಟ್ ಮಾಡೋಣ. ಓಕೆನಾ, ಇಲ್ಲಿಂದ 1 ಇಂಚ್ ಲಿಫ್ಟ್ ಮಾಡಿ ಇಲ್ಲಿ ಏನು ಮಾಡೋಣ, ಲಿಫ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಡಾಟ್ನ ಹಿಡಿತೀವಿ. ಆದ ಕಾರಣ ಕರೆಕ್ಟಾಗಿ ನಿಮಗೆ ಶೇಪ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್ ಬೈ ಹ್ಯಾಂಡಿಂದ ಇಷ್ಟು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆನಾ, ಇದಾದ ನಂತರ ನೀವು ಇಲ್ಲಿ ಡಾಟ್ ಪಾಯಿಂಟ್ ಏನು ಹಿಡಿದಿರ್ತೀರಿ ಗೊತ್ತಾಗಲಿ ನಿಮಗೆ ಸೆಂಟರ್ ಮಾರ್ಜಿನ್ ನಿಮಗೆ ಗೊತ್ತಾಗಲ್ಲ ಅಂತಂದರೆ ಎಕ್ಸಾಕ್ಟ್ಲಿ 2 ಶೋಲ್ಡರ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಅನ್ಕೊಳ್ತೀವಿ. ಅಂದ್ಕೊಂಡಾಗ ನಿಮ್ಗೊಂದು ಲೈನ್ ಕ್ರಿಯೇಟ್ ಆಗುತ್ತೆ, ಇದು ಪರ್ಫೆಕ್ಟ್. ಇದೇ ಲೈನ್ನ ನೀವು ಹಾಕೊಳ್ಳಿ. ಓಕೆನಾ, ಇದಾದ ನಂತರ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ಡಾಟ್ ಪಾಯಿಂಟ್ ಇವ್ರಿಗೆ ಪ್ರಿನ್ಸೆಸ್ ಕಟ್ ಗೊತ್ತಾಗಲ್ಲ. ಆದ ಕಾರಣ ನಾವೇನು ಮಾಡ್ತೀವಿ, ಜಸ್ಟ್ ಈ ಕಡೆ 1 ಇಂಚು ಈ ಕಡೆ 1 ಇಂಚು 2 ಇಂಚಿನ ಡಾಟನ್ನು ನಾವು ಹಿಡ್ಕೊಳ್ತೀವಿ, ಪಾಯಿಂಟ್ ಇದು. ಓಕೆನಾ, ಇದಾದ ನಂತರ ಇದನ್ನು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಸಿಂಪಲ್ ಅಂದರೆ ಬಹಳ ಸಿಂಪಲಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ, ಇದು ಪಟ್ಟಿ ಆಯಿತು, ಇದು ಫ್ರಂಟ್ ಆಯಿತು. ಈಗ ನಾವೇನು ಮಾಡಬೇಕು, ಫ್ರಂಟ್ಗೆ ಶೇಪನ್ನು ತಕ್ಕೊಳ್ಳೋಣ. ಓಕೆನಾ, ಎಷ್ಟು ಇಂಚು, 1/2 ಇಂಚು ಶೇಪನ್ನು ನಾವು ಈಸಿಯಾಗಿ ತೆಗಿಬೋದು ಈ ರೀತಿ. ಓಕೆನಾ, ಇದು ಪರ್ಫೆಕ್ಟಾಗಿ ನಿಮಗೆ ಬಂದ್ಬಿಡತ್ತೆ. ಸಿಂಪಲ್ ಅಂದರೆ ಸಿಂಪಲ್. ಈಗ ಏನು ಮಾಡಬೇಕು, ಡಾಟ್ ಇಲ್ಲಿ ಹೆಂಗೆ ಹಿಡಿಬೇಕು ಸರ್ ಅಂದರೆ, ಎರಡೂ ಸೆಂಟರ್ಗೆ ಡಾಟನ್ನು ಹಿಡ್ಕೊಳ್ಬೇಕು. ಇದು 2.5 ಇಂಚು ಉದ್ದ ಇರಲಿ. ನೆಕ್ಸ್ಟ್ ಇವೆರಡೂ ಸೆಂಟರ್ಗೆ ಸೈಡ್ ಡಾಟನ್ನು ಹಿಡ್ಕೊಳ್ಳಿ. ಓಕೆನಾ, ಎರಡು ಸೇಮ್ ಬರುತ್ತೆ, ಈಕ್ವಲ್ ಮೇಂಟೈನ್ ಆಗುತ್ತೆ. ಇದು ಇಲ್ಲಿಂದ 3 ಇಂಚು ಅಥವಾ 3.5 ಇಂಚು ಇಟ್ಕೊಳ್ಳಿ. ಅದಾದ ನಂತರ ಇದನ್ನು ಕೂಡ ಅಷ್ಟೇ ನೀವು ಈ ಪಾಯಿಂಟ್ಗೆ ಕನ್ಸಿಡರ್ ಮಾಡಿಕೊಂಡು ತೊಗೊಂಡ್ರೆ ಸೆಂಟರ್ ಬರುತ್ತೆ. ಇದು ಕೂಡ ನಿಮಗೆ ಈ ಡಾಟನ್ನು ಕೂಡ ನೀವು ಸೆಂಟರ್ ಇಟ್ಕೊಳ್ಬೋದು. ಇದು ಕೂಡ ಅಷ್ಟೇ, ಇಲ್ಲಿಂದ ಮೇಲ್ಗಡೆಯಿಂದ 3 ಇಂಚು ಬರುತ್ತೆ ಅಷ್ಟೇ. ಆಗ ಇವೆರಡು 4 ಪಾಯಿಂಟ್ ಏನಿದೆ ಈಕ್ವಲೆಂಟಾಗಿ ಕಲಿತು ನಿಮಗೆ ಕಪ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಓಕೆನಾ, ಈಗ ನೆಕ್ಸ್ಟು ಸ್ಲೀವ್ಸ್ ಕಟ್ಟಿಂಗ್ ಯಾವ ರೀತಿ ಅಂತಕ್ಕಂಥದ್ದನ್ನು ನೋಡೋಣ. ಈ ಸ್ಲೀವ್ಸಲ್ಲಿ ಮಿಕ್ಕಿರ್ತಕ್ಕಂಥ ಬಟ್ಟೆ ಏನಿದೆ ಇವಲ್ ಲೇಯರ್ನ ಹಾಕ್ಕೊಂಡು ಇದರಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಒಂದು ಲೈನ್ ಮೇಲ್ಗಡೆ ಆಲ್ರೆಡಿ ಕಾಣ್ತಾ ಇರುತ್ತೆ, ಅದೇ ಲೈನ್ಗೆ ನೀವು ಡ್ರಾನ ಮಾಡ್ಕೊಳ್ಳಿ. ಅದಾದ ನಂತರ ಸ್ಲೀವ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ, ಅಥವಾ ನಿಮ್ಮದು ಮೆಜರ್ಮೆಂಟ್ ಏನಿದೆ ಅಕ್ಯುರೇಟಾಗಿ ಕರೆಕ್ಟಾಗಿರುತ್ತೆ. ಸೊ ಅದೇ ಮೆಜರ್ಮೆಂಟ್ನ ನೀವು ಇಲ್ಲಿ ಇಟ್ಕೊಳ್ಳಿ. ಓಕೆನಾ, ಈ ಮೆಜರ್ಮೆಂಟ್ನ ನೀವು ಇಲ್ಲಿ ರೆಡಿ ಇಟ್ಕೊಳ್ಳಿ. ಇಲ್ಲಿ 1/2 ಇಂಚ್ ಮಾರ್ಜಿನ್ ಬೇಕಲ್ಲ, ಮಾರ್ಜಿನ್ ಕೂಡ ಇಟ್ಕೊಳ್ಳಿ. ಈ ಮಾರ್ಜಿನ್ಗೆ ಈ ಸ್ಟಿಚಿಂಗ್ ಲೆಕ್ಕ ಇಟ್ಕೊಳ್ಳಿ. ಇಟ್ಕೊಂಡು ನೀವೇನು ಮಾಡಬೇಕು ಅಂದರೆ,
ಈ ರೀತಿ ಹಾಕೋಬೇಕು. ಹಾಕೊಂಡು ಇಲ್ಲೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ, ಹಿಂಗೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಇದು ಲೆಂತ್ಗೆ, ಇದು ಮೆಜರ್ಮೆಂಟ್ಗೆ, ಇಲ್ಲಿ 1/2 ಇಂಚು ಮಾರ್ಜಿನ್ಗೆ. ಇದಾದ ನಂತರ ಇಲ್ಲಿ ಒಂದು ಲೈನ್ ಎಂಡಿಂಗ್ಗೆ, ಇದು ಒಂದು ಲೈನ್ ಸ್ಟಿಚಿಂಗ್ ಲೈನು. ಓಕೆನಾ? ಈ ಎರಡೂ ಲೈನ್ ಇಲ್ಲಿ ಕಲಿಯುತ್ತೆ ಈ ರೀತಿ. ಇದಾದ ನಂತರ 1/2 ಇಂಚು ಮಾರ್ಜಿನ್ಗೆ ಒಂದು ಲೈನ್. ಇಲ್ಲಿ ಹಾಕಿದ್ದೀವಿ ಸ್ಟಿಚಿಂಗ್ ಮಾರ್ಜಿನ್ ಆಲ್ರೆಡಿ. ಸೊ ಈಗ ನಮಗೆ ಮಾರ್ಕ್ ಅಂತಕ್ಕಂಥದ್ದು ಸಿಕ್ತು. ಇದು ರೆಡಿ ಲೈನ್ ನಾವು ಹಾಕುವಂಥದ್ದು, ಇದು ಸ್ಟಿಚಿಂಗ್ ಲೈನ್. ಓಕೆನಾ? ಇಲ್ಲಿ ನಮಗೆ ಮಾರ್ಜಿನ್ ಲೈನ್ ಇಲ್ಲಿದೆ. ಈಗ ನಾವೇನು ಮಾಡಬೇಕು ಅಂದರೆ ಜಸ್ಟ್ ಈ ರೀತಿ ಶೇಪನ್ನು ಕೊಡಬೇಕು ಲೈಟಾಗಿ ಇಲ್ಲಿಗೆ. ಅದು ಬ್ಯಾಕ್ ಆಯಿತು, ಇದು ಫ್ರಂಟ್ ಆಯಿತು. ಓಕೆನಾ? ಇದು ಕೈಯಿಂದ ಕೊಡೋದು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಜಸ್ಟ್ ಈ ರೀತಿ ಇಟ್ಕೊಂಡು ಈ ರೀತಿ ಕೊಟ್ಟರು ಸಾಕು, ಕರೆಕ್ಟಾಗಿ ಬರುತ್ತೆ. ಓಕೆನಾ? ಈಗ ಇದನ್ನು ಸಿಂಪಲ್ ಆಗಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಓಕೆನಾ? ಐ ಹೋಪ್ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸನ್ನು ಮಾಡಿ.